ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ನಿನ್ನೆ ಬೆಂಗಳೂರು ಹೃದಯ ಭಾಗದಲ್ಲಿರುವ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರ ಇವತ್ತೇನು ರಾಜ್ಯ ಸರ್ಕಾರ ಈ ನಾಡಿನ ಜನರ ಮೇಲೆ ಏರಿಕೆ ಮಾಡಿದಾರಲ್ಲ, ಇದ್ರ ವಿರುದ್ಧ ಸಾಂಕೇತಿಕವಾಗಿ ಸಂದರ್ಭಕ್ಕೆ ತಕ್ಕಾಗಿ ಮೌನವಾಗಿ ಪಕ್ಷದ ಕಾರ್ಯಕರ್ತರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬಳಿ ಒಂದು ಬಸ್ ಸ್ಟ್ಯಾಂಡ್ ಇಂದ ಇನ್ನೊಂದು ಕಡೆ ತೆರಳಬೇಕಾದ್ರೆ ಪೊಲೀಸ್ನವರು ಅಡ್ಡಗಟ್ಟಿ ಅವ್ರನ್ನ ನೂಕಿ ಎದಪಟ್ಟಿ ಕೈ ಹಾಕಿ ಪ್ಯಾಂಟು ಬೆಲ್ಟ್ ಕೈ ಹಾಕಿ ಬಹಳ ಅರಸಾಹಸ ಮಾಡಿ ಹುಲಿ ಸಿಂಹಗಳನ್ನ ಕೂಡಾಕ್ತಾರೆ ನೋಡಿ ಬೋನ್ಗೆ. ಹಂಗೆ ಕೂಡಾಕಿದ್ರಲ್ಲ ತುಂಬಾ ಸಂತೋಷ ಪಡಬೇಕು ನಮ್ಮ ಪೊಲೀಸ್ ಇಲಾಖೆನ. ಯಾಕೆಲೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಬೆಂಬಲ ಸೂಚಿಸ್ತಾ ಇದಾರಲ್ಲ ಅವರು, ಅನ್ಯಾಯ ಅಕ್ರಮಗಳನ್ನ ಬೀದಿಗೆ ಎಳಿತಾ ಇದಾರಲ್ಲ, ಇದಕ್ಕೋಸ್ಕರ ನೀವು ಅವ್ರ ಮೇಲೆ ದಬ್ಬಾಳಿಕೆ ಮಾಡಬೇಕಾದ್ದೆ. ಅದೇ ಕಾಂಗ್ರೆಸ್ ಬಿಜೆಪಿ ಪಕ್ಷದವರು ಬೇಕಾದಷ್ಟು ವಿಧಾನಸೌಧ ಒಳಗಡೆ ಸುವರ್ಣ ಕರ್ನಾಟಕದಲ್ಲಿ ಅಷ್ಟೆಲ್ಲ ರಾಧಾಂತ ಮಾಡಿದ್ರಲ್ಲ, ಎಷ್ಟು ಜನ ಎದಪಟ್ಟಿ ಹಿಡ್ಕೊಂಡು, ಎಷ್ಟು ಜನ ಕೊರಳು ಪಟ್ಟಿ ಹಿಡ್ಕೊಂಡು, ಎಷ್ಟು ಜನಕ್ಕೆ ಲಾಠಿ ರುಚಿ ತೋರಿಸಿ ಹೇಳ್ಕೊಂಡು ಹೋದ್ರಿ ಮಾನ್ಯ ಪೊಲೀಸ್ರೇ. ಯಾಕೆ ಪೊಲೀಸ್ನವ್ರೆ ಹಿಂಗ ಆಗ್ತಾ ಇದ್ರಿ ರೇ? ಪೊಲೀಸ್ನವ್ರೆ, ನೀವು ರಾಜಕಾರಣಿಗಳ ಕೆಲಸ ಎಲ್ಲ ಮಾಡಕ್ಕೆ ನೀವು ಅಧಿಕಾರದಲ್ಲಿರೋದು, ಸಾರ್ವಜನಿಕರ ಕುಂದುಕೊರತೆಗಳನ್ನ ಆಲಿಸಕ್ಕೆ, ಸಮಸ್ಯೆಗಳನ್ನ ಎದುರಿಸಕ್ಕೆ, ನೊಂದ ಜೀವಗಳಿಗೆ ಧೈರ್ಯ ತುಂಬಕ್ಕಿರ್ತಕ್ಕಂಥ ಪೊಲೀಸ್ನ ಇವತ್ತು ಸರ್ಕಾರ ಯಾವ ರೀತಿ ದುರ್ಬಳಕೆ ಮಾಡ್ಕೊತಾ ಇದೆ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ಕೆ, ಸಂವಿಧಾನಬದ್ಧವಾಗಿ ಕೆಲಸ ಮಾಡಕ್ಕೆ ಈ ಬಂಡ ರಾಜಕಾರಣಿಗಳು, ಈ ಜಾತಿವಾದಿ ರಾಜಕಾರಣಿಗಳು, ಈ ದೇಶದ್ರೋಹಿ ರಾಜಕಾರಣಿಗಳು, ಈ ಭ್ರಷ್ಟ ರಾಜಕಾರಣಿಗಳು ನಿಮ್ಮನ್ನು ಬಿಟ್ಟಿದಾರ? ಆ ರೀತಿ ನಿಮ್ಗೆ ಏನಾದ್ರೂ ಸ್ವಾತಂತ್ರ್ಯ ಕೊಟ್ಟಿದ್ರೆ ಇನ್ನೆಷ್ಟು ಮಟ್ಟಿಗೆ ಅಗ್ರಾಡರಿ? ರಾಜಕಾರಣಿಗಳ ಕಪಿ ಮುಷ್ಟಿಲಿ ಇರ್ತಕ್ಕಂಥ ನೀವೇ ಜನಸಾಮಾನ್ಯರ ಮೇಲೆ, ಜನಸಾಮಾನ್ಯರ ಕಲ್ಲೋಲ ಮಾಡ್ತಾ ಇದಿರಲ್ಲ. KRS ಪಕ್ಷದವ್ರ ಹೋರಾಟಗಳು ನೋಡ್ತಾ ಇಲ್ಲ ನೀವು? ಪ್ರಾಮಾಣಿಕ ಜನಪರ ಕನ್ನಡ ಪರ ಹೋರಾಟಗಾರರು ನೋಡ್ತಾ ಇಲ್ಲ ನೀವು? ಯಾಕೆ ನೀವು ಈ ರೀತಿ ಪೊಲೀಸ್ನವ್ರ ದಾರಿ ತಪ್ತಾ ಇದ್ರಿ? ಯಾಕೆ ನೀವು ರಾಜಕಾರಣಿಗಳ ಅಡಿಯಾಳುಗಳಾಗ್ತಾ ಇದ್ರಿ? ನಿಮಗೆ ಆದಂತ ತತ್ವ ಸಿದ್ಧಾಂತ ಇದೆ. ನಿಮ್ಮ ಸಮವಸ್ತ್ರಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ನಿಮ್ಮ ಕೈಯಲ್ಲಿರೋ ಲಾಟಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಇದನ್ನ ಯಾರ ಮೇಲೆ ಪ್ರಯೋಗ ಮಾಡಬೇಕು? ಯಾರಿಗೆ ಚಡಿಯ ಕೊಡಬೇಕು? ಯಾರಿಗೆ ಲಾಠಿ ರುಚಿ ತೋರಿಸ್ಬೇಕು? ಇದೆಲ್ಲ ತದ್ದು ವಿರುದ್ಧವಾಗಿ ನಡ್ಕೊತಾ ಇದ್ರಲ್ಲ ಪೊಲೀಸ್ನವರು. ಯಾಕೆ ನಮ್ಮ ಪೊಲೀಸ್ ವ್ಯವಸ್ಥೆ ಈ ರೀತಿ ಹಾಳಾಗ್ತಾ ಇದೆ? ಪೊಲೀಸಿಗೆ ಯಾಕೆ ಈ ರೀತಿ ದಾರಿ ತಪ್ತಾ ಇದೆ? ಇದೇ ರೀತಿ ಪೊಲೀಸ್ನವರು ಪ್ರಾಮಾಣಿಕರನ್ನ ಬಂಧಿಸೋದು, ಪ್ರಾಮಾಣಿಕರನ್ನ ಸೊಕ್ಕ ಅಡಗಿಸೋದು, ಅವ್ರನ್ನ ದಮನ ಮಾಡಿದ್ರೆ, ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಮಕ್ಕಳ ಕತೆ ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡಿದಿರ ಪೊಲೀಸ್ನವ್ರೆ? ನಿಮ್ಮ ಮಕ್ಕಳ ಪರಿಸ್ಥಿತಿ ಏನಾಗ್ಬೋದು ನೋಡಿದಿರ ಪೊಲೀಸ್ನವ್ರೆ? ನಿಮ್ಮ ಮಕ್ಕಳಿಗೆ ಏನಾದ್ರು ಹೋರಾಟದ ಹಾದಿ ಗೊತ್ತಿದ್ಯಾ? ಸಂವಿಧಾನದ ಹಾದಿ ಗೊತ್ತಿದ್ಯಾ? ಮುಗ್ಧ ಮಕ್ಕಳ ಬಾಳಲ್ಲಿ ಚೆಲ್ಲಾಟ ಆಡ್ತಾ ಇದಾರೆ ಪೊಲೀಸ್ನವ್ರೆ. ಇದೇ ರೀತಿ ಆದ್ರೆ ನೀವು 4 ಗೋಡೆಗಳ ಮಧ್ಯದಲ್ಲಿ ನೀವು ಅಧಿಕಾರ ಚಲಾಯಿಸಬೇಕು. ಹೋರಾಟಗಾರರು ಇಡೀ ಮೂಲೆಯಲ್ಲಿ ಹೋರಾಟವನ್ನು ಚಲಾಯಿಸ್ತಾರೆ, ಇಡೀ ಮೂಲೆಗಳಲ್ಲೂ ಅಧಿಕಾರವನ್ನು ಚಲಾಯಿಸ್ತಾರೆ. ಅಂತ ಸಂದರ್ಭದಲ್ಲಿ ಪ್ರಾಮಾಣಿಕ ಹೋರಾಟಗಾರರನ್ನ, ಪ್ರಾಮಾಣಿಕ ಜನಪರ ನಾಯಕರನ್ನ, ಪ್ರಾಮಾಣಿಕ KRS ಪಕ್ಷದ ಸದಸ್ಯರುಗಳನ್ನ ಆ ರೀತಿ ನಿಮ್ ಇಷ್ಟ ಬಂದಂಗೆ ಎದಪಟ್ಟಿಗೆ ಕೊರಳು ಕೈ ಹಾಕಿ, ಎದಪಟ್ಟಿ ಕೈ ಹಾಕಿ, ಪ್ಯಾಂಟ್ ಕೈ ಹಾಕಿ, ಲಾಟ್ರಿಲಿ ತೆಳ್ಕೊಂಡಂಗೆ ಹೋಗಿ ಬಸ್ಸಿಗೆ ತುಂಬ್ತಿರಲ್ಲ. ನಿಮ್ಗೇನಾದ್ರೂ ಒಂಚೂರು ಮಾನವೀಯತೆ ಇದೆಯಾ? ನಿಮ್ಗೇನಾದ್ರೂ ಒಂಚೂರು ಮಾನವೀಯತೆ ಇದೆಯಾ ಹೇಳಿ? ಮಾನವೀಯತೆಗೆ ಅಗೌರವ ತೋರಿಸ್ತಾ ಇದ್ರಲ್ಲ ಮಾನ್ಯ ಪೊಲೀಸ್ ಇಲಾಖೆಯವರೇ. ಎತ್ತ ಸಾಕ್ತಾ ಇದೆ ನಮ್ಮ ದೇಶದ ಕಾನೂನು? ಯಾರ ಅಡಿಯಾಳೆ ಆಗಿದೆ ಸಂವಿಧಾನ? ಯಾಕೆ ಹಿಂಗ ಆಗ್ತಾ ಇದೆ ನಮ್ಮ ದೇಶದ ಸುವ್ಯವಸ್ಥೆ? ಯಾಕೆ ಹಿಂಗ ಹಾಳಾಗ್ತಾ ಇದೆ? ನಾವೇನಾರಿ ಬಡ್ಕೊಳವ ಹೇಳಿ? ನಾವೇನಾರಿ ಬಡ್ಕೊಳವ? ಪೊಲೀಸ್ ಇಲಾಖೆಗೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಕನ್ನಡ ಪರ ಹೋರಾಟಗಾರರ ನಿಮಗೆ ಧ್ವನಿ ಎತ್ತದು. ಬಂಡ ರಾಜಕಾರಣಿಗಳು ಬರ್ತಾರ, ದೇಶದ್ರೋಹಿ ರಾಜಕಾರಣಿಗಳು ಬರ್ತಾರ, ಮನೆಯಾಳ ರಾಜಕಾರಣಿಗಳು ಬರ್ತಾರ. ಅವರು ನಿಮ್ಮನ್ನ ದಮನ ಮಾಡಕ್ಕೆ ಇರೋದು ಈ ಬಂಡ ರಾಜಕಾರಣಿಗಳು. ನಿಮ್ಮನ್ನ ಗುಲಾಮರಾಗಿ ನೋಡ್ತಾ ಇದ್ದಾರೆ. ನೀವು ಗುಲಾಮರಾಗಬೇಡಿ. ನೊಂದ ಜೀವಗಳಿಗೆ ದೈವ ಶಕ್ತಿಯಾಗಿ, ನೊಂದ ಜೀವಗಳಿಗೆ ದೇವರಾಗಿ, ನಿಮ್ಮ ಲಾಟಿಗೆ, ನಿಮ್ಮ ಸಮವಸ್ತ್ರಕ್ಕೆ ಜೀವವನ್ನು ತುಂಬಿ
ಕರ್ನಾಟಕದ ಪೊಲೀಸ್ಗೆ ದೊಡ್ಡ ಮಟ್ಟದ ಹೆಸರಿದೆ, ದೊಡ್ಡ ಮಟ್ಟದ ಕೂಗಿದೆ. ಆ ಕೂಗನ್ನು ಅಡಗಿಸ್ಬೇಡಿ ಅಂತ ಹೇಳ್ತಾ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ ಮನವಿ ಮಾಡ್ತಾ ಪ್ರಾಮಾಣಿಕ ಹೋರಾಟಗಾರನ, ಪ್ರಾಮಾಣಿಕ ಕನ್ನಡ ಪರ ಸಂಘಟನೆಗಳನ್ನ ಕಡೆಗಣಿಸಬೇಡಿ ಅಂತ ಎಚ್ಚರಿಕೆ ಕೊಡುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ತೊಲಗಲಿ ತೊಲಗಲಿ ಅನ್ಯಾಯ ಅಕ್ರಮಗಳು ತೊಲಗಲಿ. ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.